ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮಗೊಂದು ಆರೋಗ್ಯಕರವಾದ ಪಚಡಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೂಲಂಗಿ ಪಚಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೂಲಂಗಿ ಪಚಡಿಯಿಂದ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಮೂಲಂಗಿಯಲ್ಲಿ ಸಾಕಷ್ಟು ವಿಟಮಿನ್ಸ್ಗಳು ಇವೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಯೂ ಹೆಚ್ಚಾಗುತ್ತದೆ ಮತ್ತು ಮೂಲಂಗಿ ತುಂಬ ಶರೀರಕ್ಕೆ ತಂಪನ್ನು ನೀಡುತ್ತದೆ. ಬನ್ನಿ ಮೂಲಂಗಿ ಪಚಡಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಇಲ್ಲಿ ನೋಡಿ, ನಾನು ಒಂದು ಮೂಲಂಗಿ, ಒಂದು 2 ಗಜ್ರಿ, ಒಂದು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಈ ರೀತಿ ಮುಂದಿಂದು ತುದಿ ತೆಗೆಯಬೇಕು. ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಚೆನ್ನಾಗಿ ತೊಳೆದು ಮೇಲೆ ಹೇರಿಬೇಕು ಫ್ರೆಂಡ್ಸ್. ಮೊದಲಿಗೆ ಗಜ್ರಿ ತುರಿದುಕೊಳ್ಳೋಣ. ಕ್ಯಾರೆಟ್, ಮೂಲಂಗಿಯಿಂದ ಸಾಕಷ್ಟು ಉಪಯೋಗ ಇದೆ ಫ್ರೆಂಡ್ಸ್. ಎಷ್ಟು ಸಾಧ್ಯನೋ ಅಷ್ಟು ಊಟದಲ್ಲಿ ಮೂಲಂಗಿಯನ್ನು ಬಳಸಿರಿ. ಮೂಲಂಗಿಯಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡಿಕೊಳ್ಳಬಹುದು. ಈಗಾಗಲೇ ನನ್ನ ಚಾನಲ್ನಲ್ಲಿ ಮೂಲಂಗಿಯಿಂದ ಪರಾಟ ರೆಸಿಪಿ ಇದೆ, ಮೂಲಂಗಿಯ ಫ್ರೆಂಚ್ ಫ್ರೈಸ್ ರೆಸಿಪಿ ಇದೆ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರುತ್ತೇನೆ, ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಗಜ್ರಿ ತುರಿದುಕೊಂಡೆ. ಈಗ ಸೌತೆಕಾಯಿಯನ್ನು ಈ ರೀತಿ ಹೆರೆಯೋಣ. ಈಗ ಮೂಲಂಗಿಯನ್ನು ಚೆನ್ನಾಗಿ ತೊಳೆದಿರಬೇಕು ಫ್ರೆಂಡ್ಸ್. ಇದಕ್ಕೆ ಮಣ್ಣು ಹತ್ತಿರುವುದರಿಂದ ಚೆನ್ನಾಗಿ ಮೂಲಂಗಿ, ಗಜ್ರಿ, ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಹೆರೆಯಬೇಕು. ಈ ರೀತಿ ಚೆನ್ನಾಗಿ ಹೆರೆಯಬೇಕು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ ಸ್ವಲ್ಪ ನೀರನ್ನು ಹಿಂಡಿ ತೆಗೆಯಬೇಕು. ನೋಡಿ, ಈ ರೀತಿ ಕೈಯಿಂದ ಈ ರೀತಿ ಹಿಚಿಕಿದರೆ ನೀರೆಲ್ಲ ಬರುತ್ತದೆ ಫ್ರೆಂಡ್ಸ್. ಆ ನೀರನ್ನು ಚೆಲ್ಲಬೇಡಿ. ಅದನ್ನು ಹಿಟ್ಟು ನಾದಲು ಮತ್ತು ಸ್ವಲ್ಪ ಅಡಿಗೆಗೂ ಯೂಸ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಅದು ತುಂಬ ಒಳ್ಳೆಯದಿರುತ್ತದೆ. ನೀರು ತೆಗೆದುಕೊಂಡಿರುವ ಗಜ್ರಿ ಮತ್ತು ಕ್ಯಾರೆಟನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳೋಣ. ಈ ರೀತಿ ಕೈಯಿಂದ ಎಲ್ಲ ಬಿಡಿಸಿಕೊಳ್ಳಬೇಕು. ಮೂಲಂಗಿಯಲ್ಲಿ ಸಾಕಷ್ಟು ವಿಟಮಿನ್ಸ್ಗಳಿವೆ ಫ್ರೆಂಡ್ಸ್ ಮತ್ತು ಅದು ದೇಹವನ್ನು ತಂಪಾಗಿಡುತ್ತದೆ. ಮೂಲವಾದೆ ಜಾಸ್ತಿ ಇದ್ದರೆ ಮೂಲಂಗಿ ಜ್ಯೂಸ್ ಮಾಡಿ ಕುಡಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಮೂಲಂಗಿ ಸೀಸನ್ ಆಗಿರೋದರಿಂದ ಡೈಲಿ ಊಟದಲ್ಲಿ ಮೂಲಂಗಿ ಪಚಡಿ ಮಾಡಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಈಗ ಇದರ ಮೇಲ್ಗಡೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ಹೆಲ್ದಿ ರೆಸಿಪಿಗಳಿವೆ ಫ್ರೆಂಡ್ಸ್ ಮತ್ತು ಮನೆಯಲ್ಲೇ ಸಿಗುವ ಸಾಮಾನಿಂದ ಮಾಡುವಂಥ ರೆಸಿಪಿಗಳಿವೆ. ಬೇಗನೇನು ಮಾಡ್ಕೋಬಹುದು. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಒಂದು ಕಾರು ಕಲ್ಲಿಗೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು. ಈ ರೀತಿ ಖಾರ ಜಜ್ಜಿ ಹಾಕಿದರೆ ತುಂಬ ಚೆನ್ನಾಗಿರುತ್ತದೆ ರುಚಿ. ನೀವು ಒಂದ್ಸಲ ಮಾಡಿ ನೋಡಿ. ನಿಮಗೆ ಇದು ಕುಟ್ಟು ಕಲ್ಲು ಇಲ್ಲಾಂದರೆ ಮಿಕ್ಸಿಯಲ್ಲೂ ಮಾಡಿಕೊಳ್ಳಬಹುದು. ಸ್ವಲ್ಪ ಬೆಳ್ಳುಳ್ಳಿ,
ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಜಜ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಜಜ್ಜಿಕೊಳ್ಳಬೇಕು. ನೋಡಿ, ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟ್ ರೆಡಿ ಆಯಿತು. ಈ ರೀತಿ ಜಜ್ಜಿ ಹಾಕೋದರಿಂದ ರುಚಿ ಚೆನ್ನಾಗಿ ಬರುತ್ತದೆ ಫ್ರೆಂಡ್ಸ್. ಈಗ ಇದನ್ನು ಈ ಪಚಡಿಗೆ ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಖಾರದ ಪೇಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಯಾರಾದರೂ ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೋಡಿ, ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆಗೂ ಅನ್ನ ಸಾಂಬಾರ ಜೊತೆಗೆ ಸೈಡ್ನಲ್ಲಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತದೆ ಫ್ರೆಂಡ್ಸ್. ಇಲ್ಲಿ ನಾನು ರೊಟ್ಟಿ ಮಾಡಿಕೊಂಡಿದ್ದೆ. ಅದಕ್ಕೆ ಅವರೆಕಾಳು ಪಲ್ಯ, ಪಚಡಿ. ಈಗ ಅವರೆಕಾಳು ಸೀಸನ್ ಇದೆ ಫ್ರೆಂಡ್ಸ್, ಮೂಲಂಗಿ ಸೀಸನು ಇದೆ. ತಂದು ಈ ರೀತಿ ಅಡುಗೆ ಮಾಡಿಕೊಂಡು ಉಣ್ಣಿರಿ. ಆರೋಗ್ಯಕರವಾಗಿಯೂ ಇರುತ್ತದೆ, ತಿನ್ನಲು ತುಂಬ ರುಚಿಯಾಗಿಯೂ ಇರುತ್ತದೆ. ಪಚಡಿ ಜೊತೆ ಸ್ವಲ್ಪ ಮೊಸರು ಹಾಕಿ ರೊಟ್ಟಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.